ಇವತ್ತು ಗುರುವಾರ ಅಲ್ಲ, ನಾನು ಸಾಯಿಬಾಬಾ ಗುಡಿಗೆ ಹೊಂಟೇನಿ, ಹೋಗಿ ಬರ್ತೇನೆ. ಹ್ಞೂನವ್ವ ಹೋಗ್ಬಾ, ನಾ ಇವತ್ತು ಮನ್ಯಾಗ ಇರ್ತೇನೆ. ಇದೇನಿದು ಆಡಂತ್ರ ಮನೆಗೆ ಬಂದೆಲ್ಲ, ನಿನಗ ಮಾತಾಡ್ಸಿದ್ದ. ನಾನು ಇನ್ಮೇಲೆ ಅಶ್ವಿನಿ ಅಂಗಡಿಗೆ ಹೆಲ್ಪಿಂಗ್ ಆಗಿ ಹೋಗಲ್ಲ ಅಷ್ಟೇ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆ ಏನಾತು? ಏನು ಮತ್ತೆ ಜಗಳ ಮಾಡ್ಕೊಂಡ್ರನ? ಅಷ್ಟು ಚಂದ ಮಾತಾಡಿ ಹೇಳಿ ಎಲ್ಲ ಬಿಟ್ಟು ಬಂದೀನಿ, ಏನು ಜಗಳ ಮಾಡ್ಕೊಂಡ್ರಿ? ಹಾಂ ಅಣ್ಣ ಏನಿಲ್ಲ, ನಂಗೆ ಬೇಜಾರು, ಹೋಗಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅಲ್ಲ ನೀನು ಒಂದು ಕೆಲಸ ಕಲ್ತಂಗಕತ್ತಲ್ಲ ಅಂತ ಅಲ್ಲ ಹೋಗೋದಿದ್ದು. ಹಾಂ, ಅದನ್ನ ಕಲ್ತು ನನಗೆ ಏನೂ ಆಗ್ಬೇಕಾಗಿಲ್ಲ, ನಾನೇನು ಅದನ್ನ ಮಾಡ್ಕೊಂಡು ಹೋಗ್ಬೇಕಾಗಿಲ್ಲ. ಏನೋ ಹೋಗ್ಲಿ ಪಾಪ, ಅಣ್ಣ ಇಷ್ಟ ಹೇಳಿದ ಅಂತ ಹೋಗಿದ್ದಷ್ಟೇ ನಾನು. ಈಗ ಏನಾತು? ಏನಾಯ್ತಂದ್ರೆ ನಂಗೆ ಇಷ್ಟ ಇಲ್ಲ. ಇಲ್ಲಿ ಇನ್ಮೇಲೆ ನಮ್ಮ ಅಂಗಡಿಗೆ ಯಾವತ್ತು ಜೀವನ ಪರ್ಯಂತ ಸತ್ರು ಕಾಲು ಇಡಬೇಡ ಅಂತ ಹೇಳಿದ್ಲ ನಿನ್ನೇಂತಿ. ಹಂಗೆ ಹೇಳಿದ್ಲ ಅಶ್ವಿನಿ, ಗೊತ್ತನ? ಹಂಗೆ ಹೇಳಿದ್ಮೇಲೆ ಹೋಗಕ್ಕೆ ನಂಗೇನು ಮಾನ ಮರ್ಯಾದಿಲ್ಲ ಅಂತ ಮಾಡಿ. ಏನ ಜೀವನ ಪರ್ಯಂತ ಕಾಲು ಇಡಬೇಡ ಅಂತೇಳಿ? ಅಷ್ಟೊಂದು ದ್ವೇಷ ಏನೈತಿ? ಅಲ್ಲ ಅದು ಮನುಷ್ಯರಿಗೆ ಕಾಲೇ ಇಡಬೇಡ ಅಂತ ಹೇಳ್ತಾಳಂದ್ರೆ ಆಕಿ ಏನಿದು? ಪ್ರೀತಮ್ಮ ಏನಿದ್ ಮಾತಾಡ ಮಾತು? ಆ ಹುಡುಗಿ ಜೋರು ಅಂತೇಳಿ ಮೊನ್ನೆ ಒಂದು ಸ್ವಲ್ಪ ಸುದ್ದಿ ಗೊತ್ತಾಗಿತ್ತು. ನಾನು ಹೋಗ್ಲಿ ಬಿಡ, ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮ್ಮನಾಗಿದ್ದೆ. ಏನಿದು ಮನಿ ಮಗಳಲ್ಲ ಆಕಿ, ಅಷ್ಟೇ ಆದ್ರೂ ನನ್ನ ಮಗಳು. ಆಕಿ ನಾದ್ನೆಲ್ಲ ಆಕಿಗೆ ಜೀವನ ಪರ್ಯಂತ ಇಲ್ಲಿ ಕಾಲ ಇಡಬೇಡ ಅಂದ್ರೆ ಏನು ಅರ್ಥ ಅದು? ಅದು ಆಕಿ ಹಂಗೆ ಯಾಕಂತಾಳವ? ಈಕಿ ಏನು ಕೇಳಿಸ್ಕೊಂಡ್ಲು? ಆಕಿ ಏನು ಅಂದ್ಲ? ಏನ ಕೇಳ್ಯಾರ ಕೇಳ್ತಂತಡಿ. ನಾನೇನು ಕೇಳಿಸ್ಕೊಂಡು ಕಿವಿ ಅಲ್ಲ, ಕಿವಿ ಏನು ಕೆಪ್ಪಿಲ್ಲ ಅಂದೇನ. ನೀನು ಹೇಳ್ತೀನಿ ಹೇಳಿದ್ದೀನಿ, ಯಾವತ್ತು ಇಲ್ಲಿ ಕಾಲು ಇಡ್ಕೂಡ್ದು, ಕಾಲು ಇಡಬೇಡ ಅಂತಂದ್ಲ, ಗೊತ್ತನ? ಹೌದಾ? ಅಷ್ಟೇ ಅಲ್ಲ, ಆ ಪಾರ್ವತಿ ಅದಾರಲ್ಲ, ಅದೇ ಅವ್ರ ಅತ್ತಿಗೆ ತಂಗಿ ಯಾವ ಕಡೆಗೆ ಲಕ್ಷ್ಮಿ ಅಂತ, ಅದೇ ಅವ ಮೊನ್ನೆ ನೀನು ನಿನ್ನ ಫ್ರೆಂಡ್ ಮನೆಗೆ ಹೇಳಿದ್ದಲ್ಲ, ಇದು ಏನದು ಹೆಣ್ಣು ನೋಡಕ್ಕಂತೇಳಿ, ಅದೇ ಅಲ್ಲಿ ಯಾವ್ದೋ ಊರಿಗೆ ಹೋಗಿ ಹಳ್ಳಿ ಮನೆಗೆ ನೋಡ್ಕೊಂಬಂದ್ರಲ್ಲ, ಆ ಹುಡುಗಿನ ಬೇರೆ ಕರ್ಸಾಳ. ಆಕಿ ಇಬ್ರು ಸೇರ ಅವಮಾನ ಮಾಡಿದ್ರು. ನಂಗೆ ಎಷ್ಟು ಬೇಜಾರದು ಗೊತ್ತಾ? ನಾನು ಈ ಮನೆ ಮಗಳ, ಈ ಮನೆ ಕೆಲಸಕ್ಕೆ ನಂಗೆ ಗೊತ್ತಾಗಲ್ತು. ಇನ್ನು ಈ ಮನೆಗೆ ಬಂದಿಲ್ಲ, ಬರ್ಲಾರ್ದ ಇಷ್ಟು ಅಧಿಕಾರ ಚಲಾಯಿಸ್ತಾಳ, ಬಂದ್ರೆ ಏನು ಗತಿ ಇತ್ತು? ಏನ ಆ ಲಕ್ಷ್ಮೀನ್ ಕರ್ಸಿ ಆ ಹುಡುಗಿ ಇಷ್ಟು ಸೂಕ್ಷ್ಮ ಮಾತಾಡ್ತತಿ, ಎಷ್ಟು ಚಂದ ನಯ ನುಡಿ. ಆ ಹುಡುಗಿ ನಿನಗೆ ಯಾಕೆ ಅವಮಾನ ಮಾಡಿದ್ಲು? ನಂಗೆ ಏನು ಒಂದು ಗೊತ್ತಾಗಲ್ತ. ಬರೇ ಮೊನ್ನೆ ಫಂಕ್ಷನ್ನೇ ನೋಡೇ ಗೊತ್ತಾಗೈತೆ ಆ ಹುಡುಗಿ ಸಂಸ್ಕಾರ ಚಲೋ ಐತಿ ಅಂತೇಳಿ. ಆಕಿ ನಿನಗೆ ಯಾಕೆ ಅವಮಾನ ಮಾಡ್ತಾಳ? ನೀ ಏನು ಮಾಡಿದ್ಯಾ ಹಂಗೆ ಇದ್ಕಿದ್ದಂಗೆ ಅವಮಾನ ಮಾಡುವಂಥದ್ದು? ನೋಡು ಪೂರ್ಣಿಮಾ, ನೀನ್ ಮಾಡಿದ್ದನ್ನ ಮುಚ್ಚಿಟ್ಟು ಆಕಿ ಏನಾರ ಒಂದು ಮಾತಂದಿದ್ದನ್ನ ಅಷ್ಟೇ ಇಲ್ಲಿ ಹೇಳಿ ದೊಡ್ಡ ವಿಷಯ ಮಾಡಬೇಡ. ನಾನೇನು ಮುಚ್ಚಿಡ್ತಿಲ್ಲ, ಇದ್ದಿದ್ದೇ ಹೇಳ್ತಾ ಇದ್ದೀನಿ. ಅವ ಏನಾದ್ ಗೊತ್ತಾ, ಅವರು ಲಕ್ಷ್ಮಿ ಅವ್ರೇನ ಅವ್ರನ್ನ ಕರ್ಸಿರೋದು ಈಕಿನೇ ಅಂತ ಅಶ್ವಿನಿ. ಯಾಕೆ ಗೊತ್ತಾ? ನಾನು ಹೆಂಗೆ ಕಸ್ಟಮರ್ಸ್ ಜೊತೆ ಬಿಹೇವ್ ಮಾಡ್ತೀನಿ, ಹೆಂಗೆ ನಾನು ಅವ್ರ ಜೊತೆ ಸಾಫ್ಟಾಗಿ ಹಚ್ಕೋತೀನಿ ನೋಡಕ್ಕಂತ ಕರ್ಸಾಳಂತವ. ಇದು ಮಾತಾ ಇದು ಅನ್ನೋದು? ನೋಡಂಗಾರ ಅಂದ್ರೆ ಕರ್ಸಾಳ ಅಂದ್ರೆ ಪ್ಲಾನು ಅವ್ರದೇ ಇರ್ತೈತಿ, ಗೊತ್ತನ? ಎಂತ ಬೇಜಾರತ್ ನನಗೆ. ಆಕಿ ಬಂದ್ಲ, ಡಿಸೈನರ್ ಡ್ರೆಸ್ ಯಾವ್ದಾವು ಏನು ಅಂತ ಕೇಳಿದ್ಲು. ಕೇಳತ್ಲೆ ನಾನು ಅಂದೆ, ಇಲ್ಲದ ನೋಡ್ರಿ ಇವೆ ಡ್ರೆಸ್ಸಸ್ ಅಂತಂದೆ. ಒಳಗದವ ಅನ್ನೋ, ಒಳಗದವ್ರಿ ಡ್ರೆಸ್ ಅಂತಂದೆ. ಇಂತಿಷ್ಟು ರೇಟಿಂಗ್ ಅದಾವ ನೋಡ್ರಿ ಅಂತ ಹೇಳಿದೆ. ತಪ್ಪನ್ನು ಅದು ಹೇಳಿದ್ದೆ. ಹೌದಾ, ಹಂಗಾರೆ ನಾವು ನೋಡ್ತೇವೆ ತಗೋರಿ ಫಸ್ಟ್ ಅಂದ್ರೆ. ಆಯ್ತು ಮೇಡಮ್ ನೋಡ್ರಿ, ಇದು ನಿಮ್ಗೆ ಇಷ್ಟ ಆಕತೆ ಇಲ್ಲ ನೋಡ್ರಿ, ಫಸ್ಟ್ ಇಲ್ಲಿ ನೋಡ್ರಿ ಅಂತಂದೆ. ಯಾಕಂದ್ರೆ ಹಾಕೊಳಕ್ಕೆ ಹೋಗಿ ಟ್ರಯಲ್ ಅದಾವ ಅಂತೇಳಿ ಎಲ್ಲ ಕುಡಿಸಿ ಎತ್ತಾಗರ ಜಗ್ ಹೊಲಿಗೆ ಬಿಚ್ಚಿದ್ರೆ ಏನು ಮಾಡೋದು? ಅದಕ್ಕೆ ಸುಮ್ಮನೆ ಕೆಲವ್ರು ತೊಗೊಳಲ್ಲ, ಬರೀ ಅಲ್ಲೇ ಅವು ಇವು ನೋಡೋದೇ ಭಾಳಲ್ಲ. ಆ ಉದ್ದೇಶಕ್ಕೆ ಹೇಳಿದೆ ನಾನು. ನಮ್ಮ ಅತ್ತಿಗೆ ಅಂಗಡಿ ಎಷ್ಟೇ ಆದರೂ ಡ್ರೆಸ್ ನೀಟಾಗಿರಲಿ ಅಂತ ಹೇಳೋ ಕಾರಣ ಕೇಳಿದ್ದೆ ಅಷ್ಟೇ. ಅದನ್ನೇ ತಪ್ಪು ತಿಳ್ಕೊಂಡು ನನಗೆ ಬಾಯಿ ಬಂದಂಗೆ ಮಾತಾಡೋದು, ಗೊತ್ತಾನ? ಏನಾಯ್ತು ಗೊತ್ತಾನ? ಅವ್ರೇನಂದ್ರು ನನಗೆ ಇವು ಯಾವ ಬ್ಯಾಡ್ರಿ ಅಷ್ಟು ಸರಿ ಇಲ್ಲ, ನಂಗೆ ಇನ್ನೂ ಸ್ವಲ್ಪ ಚಲೋ ಬೇಕ್ರಿ ಅಂತ ಅಂದ್ರು. ಆಯ್ತು ರೀ ಅಂತಂದೆ. ಈಗ ಸದ್ಯಕ್ಕೆ ಇರೋದು ಇಷ್ಟು ರೀ ಅಂದೆ. ಹಂಗಾರೆ ಈಗ ನಮ್ಗೆ ಸದ್ಯ ಬೇಕಾಗಿತ್ತು ಅಂದ್ರೆ ಆಯ್ತು ತಗೋರಿ ಅಂತಂದಿದ್ದಕ್ಕೆ, ಹಂಗಾರೆ ಇಲ್ಲೇ ಮುಂದೊಂದು ಅಂಗಡಿ ಐತ್ರಿ, ಸದ್ಯಕ್ಕೆ ಬೇಕಾರಲ್ಲಿ ತೊಗೊಳ್ರಿ, ಆಮೇಲೆ ನೀವು ಇನ್ನೊಂದ್ಸಲ ಬರ್ರಿ, ನಾವು ಸ್ಟಾಕ್ ತರಿಸಿಟ್ಟಿರ್ತೇವೆ, ಇದ್ರೊಳಗೆ ಬೇಕಾದಷ್ಟು ಚಂದ ಅದಾವ ಅಂತೆಲ್ಲ ಕನ್ವಿನ್ಸ್ ಮಾಡಿದ್ದೆ ನಾನು. ಕನ್ವಿನ್ಸ್ ಮಾಡಿ ಆದಮೇಲೆ ಬೇರೆ ಅಂಗಡಿ ಐತೆ ನೋಡ್ರಿ ಇಲ್ಲಿ ಮುಂದೆ, ಅವರೇ ಯಾವುದಾವ ಇಲ್ಲಿ ಅಂಗಡಿ ಅಂತೇಳಿ ಕೇಳಿದ್ರು, ಗೊತ್ತಾನ? ಅದಕ್ಕೆ ಬೇರೆ ಇಲ್ಲಿ ಮುಂದೊಂದು ಅಂಗಡಿ ಐತೆ ನೋಡ್ರಿ ಅಂತ ಹೇಳಿದೆ ನಾನು. ಅದು ತಪ್ಪ? ಯಾವುದೈತೆ ಅಂತ ಕೇಳಿದಾಗ ಹೇಳೋದು ತಪ್ಪ? ಅಷ್ಟಕ್ಕೆ ನಮ್ಮ ಅಂಗಡಿಗೆ ಬಂದಿರೋ ಕಸ್ಟಮರ್ಸ್ನ ನೀನು ಬೇರೆ ಅಂಗಡಿ ಕಳಿಸ್ತಿ, ನಿನಗೆ ಕಸ್ಟಮರ್ ಜೊತೆಗೆ ಹೆಂಗೆ ಬಿಹೇವ್ ಮಾಡ್ಬೇಕಂತ ಗೊತ್ತಿಲ್ಲ, ನಿಂಗೆ ಸ್ವಲ್ಪನೂ ತಿಳುವಳಿಕಿಲ್ಲ. ಅದಕ್ಕೆ ನಾನು ನನ್ನ ಫ್ರೆಂಡ್ ನಿಕ್ಕಿ ಲಕ್ಷ್ಮಿನೇ ಕರೆಸಿದ್ದು, ನೀನು ಹೆಂಗೆ ಇದು ಮಾಡ್ತೀನಿ ನೋಡೋಣ ಅಂತೇಳಿ. ನೀನು ಇನ್ನೊಂದ್ಸಲ ಇಲ್ಲಿ ಏನಾರ ಕಾಲು ಇಟ್ಟೆ ಅಂದ್ರೆ ನೋಡಿ, ನೀನು ಹೇಳಿದ್ರಷ್ಟೇ, ಯಾರು ಹೇಳಿದ್ರಷ್ಟೇ, ಇನ್ಯಾರು ಹೇಳಿದ್ರೆ ನಿನ್ನ ಮಾತ್ರ ಒಳಗೆ ಬಿಟ್ಕೊಳ್ಳಲ್ಲ. ಇನ್ನೊಂದ್ಸಲ ಇಲ್ಲಿ ಕಾಲು ಇಡಬೇಡ ಅಂತೇಳಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಲು. ಅದು ಆ ಲಕ್ಷ್ಮಿ ಮುಂದೆ ನಂಗೆ ಎಷ್ಟೊಂಥರ ಆಸೆ ಆಯ್ತು ಗೊತ್ತಣ್ಣ. ಈಗೂ ನಿಂಗೆ ನಂದೇ ತಪ್ಪಂತ ಅನ್ನಿಸ್ತಾ ಐತಿ, ನಂಗೆ ಗೊತ್ತು. ಆದರೆ ಈ ಮಾತಂದಿದ್ದು ಮಾತ್ರ ಸರಿನಾ? ಇಲ್ಲ ನಿನ್ ತಪ್ಪಂತ ನಾನು ಯಾಕನ್ಲಿ? ಅಲ್ಲ ಅಷ್ಟಕ್ಕೆ ಬೇರೆ ಏನಾರ ಬೈಬೋದಿತ್ತು. ಅಂಗಡಿ ಒಳಗೆ ಕಾಲು ಇಡಬೇಡ ಅಂದ್ರೆ ಹೆಂಗದು? ಮಂದಿಗೆ ಹೇಳ್ದಂಗೆ ಸಿಟ್ಟು ಮೂಗಿನ ತುದಿಯಾಗ ಇರ್ತತಿ. ನಾನು ಮಾತಾಡ್ತೀನಿ ತಗೋ, ನೀವು ಹೋಗಿ. ಅವ್ರು ಕೇಳಿದ್ದಕ್ಕೆ ನೀನು ಹೇಳಿ, ಅದ್ರಾಗ ಏನು ತಪ್ಪೈತಿ? ನೋಡಿದೆ ಅಲ್ಲ, ನಿಮ್ಮ ತಂಗಿ ಅಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಂಬಂದ್ಲು. ಆಕಿಗೆ ಬೇಜಾರಾಗಂಗಿಲ್ಲನ? ಅಲ್ಲ ಈ ಥರ ಮಾತು ಅನ್ನೋದು ನೀನು ಹೆಂಡ್ತಿಕೆ ಅಶ್ವಿನಿ ಸರಿನಾ? ಅಂತಾರ ಯಾರ?
ನಮಗೆ ಬ್ಯಾಡವಾಗಿರೋರೇ ಯಾರ ಮನೆಗೆ ಬಂದರೆ ಆವತ್ತಿನ ಪೂರ್ತಿ ಚಹಾ ಕೊಟ್ಟು ಊಟಕ್ಕೆ ಕೊಟ್ಟು ಕಳಿಸ್ತೀವಿ. ಅಂಥದ್ದು ನಾದ್ನಿ ಏನೋ ಒಂದು ಸಣ್ಣ ತಪ್ಪು ಆಗಿರ್ಬೋದು, ಅಷ್ಟಕ್ಕೆ ಈ ಥರ ಮಾಡೋದ? ಛೇ, ನಂಗೆ ಯಾಕೆ ಸರಿ ಅನಿಸ್ವಲ್ತು ನೋಡಿ ಪ್ರೀತಮ್ಮ. ಈಗಿರ್ತ ನೀನು ಆಕಿನ ಬಿಗಿ ಮಾಡಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಮುಂದೂ ಹಿಂಗೆ ಮಾತಾಡಕತ್ರೆ ಮನೆ ಒಳಗೆ ಸಂಬಂಧಗಳು ಉಳಿಯಲ್ಲ. ಪ್ರೀತಮ್, ನೀ ಆಕಿ ಚಂದಾಗಿ ಹೇಳು, ಹಿಂಗೆ ಯಾಕಂದಿ ಅಂತ ಕೇಳಿ ಇನ್ನೊಂದ್ಸಲ ಈ ಥರ ಮಾತಾಡಬೇಡ ಅಂತ ಹೇಳ್ಬಿಡು ಅಷ್ಟೇ. ನೀನು ಅಂಗಡಿ ಕರ್ಕೊಂಡೋಗಿ ಬಿಟ್ಟಿದ್ದೇನೋ ಅವಳಿಗೆ ಇಷ್ಟ ಆಗಿಲ್ಲೋ ಏನೋ ಯಾರಿಗೆ ಗೊತ್ತು. ನೀನೇನೋ ಒಂದಾಗಲಿ ಅಂತ ಮಾಡ್ತಿ, ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸ್ಕೊತಿ? ಸುಮ್ಮನಿದ್ ಬಿಡು. ಆದರೆ ಈ ಮಾತು ಮಾತ್ರ ನೀ ಪ್ರೀತಮ್ಗೆ ಹೋಗಿ ಆಕಿಗೆ ಹೇಳಕ್ಕಿಗೆ. ಅಲ್ಲ, ಆ ಹುಡುಗಿ ಲಕ್ಷ್ಮಿ ನಾನು ಭಾಳ ಇದು ಅಂತ ತಿಳ್ಕೊಂಡಿದ್ದೆ ಬಿಡು. ಆ ಹುಡುಗಿನ ಹಿಂಗೆ ಸೇರ್ಕೊಂಡು ಅವಮಾನ ಮಾಡೋದಂದ್ರೆ ಏನದು? ನನ್ನ ಮಗಳಿಗೆ ಏನಾರ ಅನ್ನಕ್ಕೆ ಅವ್ರಿಗೆ ಯಾವುದು ರೈಟ್ಸ್ ಐತಿ? ಛೇ, ಇಂಥ ಹುಡುಗಿನ ನಾನು ಹೋಗಿ ನನ್ನ ಫ್ರೆಂಡ್ ಮನೆಗೆ ಕೊಡ್ಸಕ್ಕೆ ತಯಾರಾಗಿದ್ದೆ. ಅಯ್ಯೋ ದೇವ್ರೆ, ಅವತ್ತು ಆ ಕಮಲವಾರ ಹೇಳಿದ್ರಲ್ಲ, ಅದು ನಿಜ. ಆ ಹುಡುಗಿ ಸರಿ ಇಲ್ಲ, ಬಜಾರಿ ಅದಾಳ ಅಂತ ಹೇಳಿದ್ರು ಅವರು. ನಾನೇ ಅದನ್ನು ಅಷ್ಟು ತಲೆಗೆ ಹಾಕ್ಕೊಳ್ಳಿಲ್ಲ. ಏನೋ ಇವ್ರಿಗೆ ಆಗಿ ಬರಲ್ಲೇನೋ ಅದಕ್ಕೆ ಹೇಳ್ತಾರ ಅಂತ ಅಂದ್ಕೊಂಡೆ. ಈಗ ನೋಡೋಕೆ ಅದು ಯಾಕೆ ಸರಿ ಅಂತ ಅನ್ನಿಸ್ತೈತಿ. ಹೋಗ್ಲಿ ಬಿಡ, ಹೆಂಗೋ ಆ ಸಂಬಂಧ ಅವಳಿಗೆ ಇಷ್ಟ ಇಲ್ಲದೆ ಕ್ಯಾನ್ಸಲ್ ಆಗಿದ್ದೆ ಒಳ್ಳೇದಾತು. ಯಾಕೆ ಅಶ್ವಿನಿ ಹಿಂಗಂದ್ಲ? ಸಣ್ಣ ವಿಚಾರಕ್ಕೆ ಹಂಗನ್ನದ? ಇತ್ತಿತ್ತಾಗ ಯಾಕನ್ನ ಲಕ್ಷ್ಮಿ ನನ್ನ ಕಣ್ಣ ಮಂಜು ಕಾಣಕತ್ತವ, ಕಾಣವಲ್ತ ಸರಿತ್ನಂಗ. ಏನಪ್ಪ ಶಾಂತವ, ನಾನ ಕೇಳ್ಬೇಕಂತಿದ್ದೆ, ನೀನ ಅಂದಿ ನೋಡು. ಹೌದು ನೋಡಿ ಅಕ್ಕ, ಬಾಜು ಮನಿ ಮುದ್ಕವನ್ ಮಗ ಮಂಜ ಯಾಕೆ ಕಾಣವಲ್ತಲ್ಲ? ಎಲ್ಲೋಗಿತಿ? ಹಾಂ, ಇನ್ಯಾವ್ದಾರ ಹುಡುಗಿನ ಲವ್ ಪವು ಅಂತ ಮಾಡಿ ಓಡಿಗಿಡೋಗಿತ್ತನ ಮತ್ತೆ? ಯವ್ವಾ ದೇವ್ರೆ, ನನ್ನ ಕಣ್ಣು ಮಂಜ್ ಕಾಣವಲ್ತ, ಏನು ಮಾಡೋಕ್ಕಾಗವಲ್ತಂತ ನಾ ಅಂತೀನಿ. ಇವ್ರದೊಂದ ತಗ ನಾನು ಅದೇ ಹೇಳಿದ್ದು, ಲವ್ ಮಾಡಿ ಓಡೋಗ್ಯಾನ ಮಂಜ, ಅದಕ್ಕೆ ಕಾಣವಲ್ಲ. ಅವ್ರಿಗೆ ತಿಳಿಸಿ ಹೇಳೋಷ್ಟೊತ್ತಿಗೆ ಸಾಕು ಹೋಗತಿ. ಈಗ ಬಿಡು, ನೀನು ಹಿಂಗೆ ಮಾಡಬ, ಒಂದಿನ ಅದಕ್ಕಂತ ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೊ, ಹೋಗಿ ಇಲ್ಲೇ ಹುಬ್ಳಿ ಒಳಗೆ ಏನು ಅಲ್ಲೇ MM ಜೋಶಿ ಅವ್ರು ಅದಾರ, ಅಲ್ಲೇ ಆ ದವಾಖಾನೆ ಒಳಗೆ ತೋರಿಸ್ಕೊಂಬರೋಣ, ಕಣ್ಣಿನ ಆಸ್ಪತ್ರೆನೇ ಅದ, ಅಲ್ಲೇ ಚಲೋ ಟ್ರೀಟ್ಮೆಂಟ್ ಕೊಡ್ತಾರೆ. ಏನಂತೆ, ಚಸ್ಮಾ ಬಂದಿರ್ಬೇಕು ವಯಸ್ಸಾದಂಗೆ. ಹ್ಞೂ, ಒಂದಿನ ದೌಡ್ ಅಡುಗೆ ಮಾಡ್ಕೋತೇನೆ, ಹೋಗಿ ಬರೋಣಂತ. ನೀ ಯಾಕೆ ಅಡುಗೆ ಮಾಡ್ಕೊಂಡು ಹೋಗ್ಬರ್ತೀಯ? ಯಾಕೆ? ಅಯ್ಯೋ ದೇವ್ರೆ, ಎತ್ತ ಹುಡುಗೇನೇನ ಯಾವಕ್ಕಿನ ಕಟ್ಕೊಂಡು ಅದಕ್ಕೆ ಈಕಿನ ಮಾತಾಡ್ಸಕ್ಕೆ ನೀನು ಅಡಿಗೆ ಕಟ್ಕೊಂಡೋಕ್ಯೇನ? ಏನು ಬೇಕಾಗಿಲ್ಲ, ಸುಮ್ಕಿರು. ಊರು ಹಡಿಬಿಟ್ಟು ಬೆಳಗ್ಗೆ ಕಸ ಹೊಡಿಯೋತ್ನಾಗ ನಮ್ಮ ಅಂಗಳದಾಗ ಬೇಕಂತ ಕಸ ದುಡ್ತಾಳ ಗೊತ್ತೇನ? ಆಕಿ ಮನೆಗೆ ಏನಾರ ನೀ ಅಡಿಗೆ ಕಟ್ಕೊಂಡು ಹೋದಿಯೇ, ಮತ್ತು ನಿನ್ನ ಮಾತ್ರ ನಾ ಬಿಡೋದಲ್ಲ, ಮತ್ತೆ ಈಗ ಹಾಕತ್ತಾನೆ. ಆಕಿನ ಮಾತಾಡ್ಸಕ್ಕೆ ಅಡಿಗೆ ಕಟ್ಕೊಂಡು ಯಾಕೆ ಹೋಗ್ಬೇಕು? ಆಡ್ಬಿಟ್ಟು ಏನು ಪುಕ್ಕಟ್ಟೆ ಬರ್ತದಂತ ಮಾಡಿ ಏನ? ಆಕೆ ಯಾವತ್ತರ ಏನಾರ ಒಂದು ತುಣುಕ್ ರೊಟ್ಟಿನಾರ ತಂದು ಕೊಟ್ಟು ಗೊತ್ತೈತೇನ? ಆಕಿನ ಮಾತಾಡ್ಸಕ್ಕೆ ನೀ ಅಡಿಗೆ ಕಟ್ಕೊಂಡು ಹೋಗ್ತಾನೆ ಅಂತೀಯಲ್ಲ, ಅಡಿಗೆ ಮಾಡ್ಕೊಂಡು. ಹೌದು, ಅಶ್ವಿನಿ ಅಂಗಡಿಗೆ ಹೋಗಿದ್ದೆ, ಏನಾತಲ್ಲ? ಅವ ಇವತ್ತೇನಾಗೈತೆ ಗೊತ್ತನ, ಈಕಿ ಹೋಗ್ಯಾಳ ಅಂಗಡಿಗೆ. ಅಲ್ಲಿ ಹೋದ್ಮೇಲೆ ದೇವ್ರೆ, ಅದೆಂತ ಹುಡುಗಿಯದು ತೀರ. ಆದ್ರೂ ಲಕ್ಷ್ಮಿ, ನೀ ಹೋಗ್ಬಾರ್ದಾಗಿತ್ತು ಬಿಡವ. ನೀ ಏನಾರ ಮಾತಿಗೆ ತಾಡಿದೆ ಏನು? ಆಕಿನ ಅಷ್ಟ ಮಾತಾಡಿದ್ಲ? ನಾನು ಮಾತಾಡಿದೆ ಅನ್ನಕ್ಕೆ ಒಂದೆರಡು ಏನೋ ಅಂದೆ ಅಷ್ಟೇ. ಆದ್ರೆ ನಾನು ಭಾಳ ಏನು ಅನ್ನಕ್ಕೆ ಹೋಗ್ಲಿಲ್ಲವ, ಯಾಕೆ ಬೇಕಂತಾಗ ಅಂತೇಳಿ ಸುಮ್ಮನೆ ನಾಳೆ ಅವ್ರವ್ರು ಒಂದೇ, ನಾವು ಹೊರಗೆ. ಎಷ್ಟೇ ಆದ್ರೂ ಅಶ್ವಿನಿ ನಾಳೆ ಅದೇ ಮನೆಗೆ ಹೋಗ್ಬೇಕಾದಕ್ಕೆ. ನಾನು ಅಶ್ವಿನಿಗೂ ಅಷ್ಟೆಲ್ಲ ಮಾತಾಡಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೆ, ಆದರೂ ಅಶ್ವಿನಿಗೆ ಸಿಟ್ಟು ಭಾಳ ಬಂತು. ಆಕೆ ಏನಂದ್ಲು, ನನ್ನ ಅಂಗಡಿಗೆ ಇನ್ನೊಂದ್ಸಲ ಕಾಲೇ ಇಡಬೇಡ ನೀನು, ಇವತ್ತೆಲ್ಲ ಯಾವತ್ತೂ ಕಾಲಿಡಕ್ಕೆ ಹೋಗ್ಬೇಡ, ಹಂಗೆ ಹಿಂಗಂತ ಬೈದ್ಲಕ್ಕಿಗೆ. ಆ ಹುಡುಗಿ ಹೋಗಿ ಮನ್ಯಾಗದಿ ಏನು ಹೇಳ್ತಾ ಏನು ಯಾರಿಗೆ ಗೊತ್ತು? ಹೌದಾ? ಅಯ್ಯೋ ದೇವ್ರೆ, ಬ್ಯಾಡಾಗಿದ್ರೆ ಸುಮ್ಮನೆ ಕಳಿಸ್ಬಿಟ್ಟಿದ್ರೆ ಅಕ್ಕಿತ್ತು. ಛೇ, ಇದನ್ನು ಹಿಂಗೆ ಅನ್ನಕ್ಕೆ ಹೋಗ್ಬಾರ್ದಾಗಿತ್ತಾನ. ಈಗ ಮತ್ತೊಂಚೂರು ಸಿಟ್ಟು ಬರ್ತತೆ ಏನು ಅವರಿಗೆ? ಎಷ್ಟೇ ಆದರೂ ಒಂದು ಕಾಲು ಇಡಬೇಡ ಕೈ ಇಡಬೇಡ ಅಂತ ಅಂದಾರ ಅಂತ ಗೊತ್ತಾದ್ರೆ. ಏನಂತೆ? ಏನವ ನನಗಂತೂ ಗೊತ್ತಿಲ್ಲ, ನಾನು ಏನು ಮಾಡಲಿವೆ? ಅಯ್ಯೋ, ಮತ್ತು ಆ ಹುಡುಗಿ ಹೋಗಿ ಏನಾರ ಹೇಳಿ ಒಂದಕ್ಕೊಂದು ಲಪಡ ಆದಿತ್ತಂತ ನನಗೆ ಹೊಟ್ಟಬೇನಿ. ನೀ ಇನ್ನೊಮ್ಮೆ ಏನಾರ ಇಂಥವು ಮಾಡೋದಿದ್ರೆ ನನಗೆ ಒಟ್ಟು ಹೇಳವ, ಹಿರೇತನ ಮಾಡಬೇಡ, ನಿನಗೆ ತಿಳಿದಂಗೆ. ಆಯಿತು, ಸರಿ, ನಾ ಬರಲ್ಲ, ಲೇಟ್ ಆಕೈತೆ, ಹೋಗ್ಬರ್ತೀನಿ. ಲಕ್ಷ್ಮಿ ಏನ್ರಿ ಗಿರ್ಜಕರ, 5,000 ರೂಪಾಯಿ ತಗೊಂಡು ಅರವಿಂದ ನಂಬರಿಗೆ ಒಂಚೂರು 5,000 ರೂಪಾಯಿ ಫೋನ್ಪೇ ಮಾಡವ. ನಿನ್ನ ಕಡೆ ಇದ್ರೆ ನಾನು ಅದನ್ನು ಬರ್ಕೋತೀನಿ 2 ಲಕ್ಷ ರೂಪಾಯಿದಾಗ. ಏನೋ 1,000 ರೂಪಾಯಿ ಕೊಡ್ಬೇಕಾ? ಎಲ್ಲಿದು ಕೊಡ್ಬೇಕ್ಲೆ? ಎಲ್ಲಿದು ಬರ್ತೈತಿ? ಆ ಹುಡುಗಿಗೆ ಇನ್ನೂ ಈಗ ಹೊಂಟದ ಕೆಲ್ಸಕ್ಕೆ, ಒಂದೇ ಪಗಾರ ತಗೊಳ್ಳೋದ ಸೊನ್ನೆ, ಆಗಲೇ 1,000 ರೂಪಾಯಿ ಕೊಡು 2,000 ರೂಪಾಯಿ ಕೊಡು ಅಂತೇಳಿ ತೆರೆ ಹಿಡ್ಸಕತ್ತಾಗ. ಇಲ್ಲ ರೊಕ್ಕಿಲ್ಲ, ಹೋಗು. ಅವ್ವ, ರೊಕ್ಕ ಕೇಳಕ್ ಬಂದಿಲ್ಲ, ನಾನ ಕೊಡಕ್ ಬಂದೀನಿ. ತಗೋ, ಹಿಡಿ ಲಕ್ಷ್ಮಿ, ಹಿಡಿ, ತಗೋ, ಇದನ್ನ ಕೊಡು. 5,000 ಸಾವಿರ ಕೊಟ್ಟು ಮುಟ್ಟಿಸ್ತೇನ? ಇದೇದಂತಲ್ಲ ಶಾಂತಕ, ಈಗ ಒಂದಿಟ್ಟು ಸಂಘದಾಗ ಸಾಲ ತಗ್ಸ ಮಟ್ಟನು ಒಂದು 5,000 ಸಾವಿರ ಕೊಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಒಮ್ಮೆ ಒಂದು 50,000 ಹಿಂಗದು ತಗ್ಸಿ ಕೊಟ್ಟು ಮುಟ್ಟಿಸ್ಬಿಡ್ತೀನಿ. ಅಷ್ಟು ಮಾಡಿ. ಸರಿ ಗಿರ್ಜಕರ, ನೀವು ಕೊಡ್ರಿ, ನಾ ಫೋನ್ಪೇ ಮಾಡಿ ಫೋನ್ ಹಚ್ಚಿ ಹೇಳ್ತೀನಿ. ಮತ್ತೆ ಪಾರ್ವತಿ, ನಿಮ್ಮ ಅತ್ತೆ ಫೋನ್ ಮಾಡಿದ್ರನ? ಹ್ಞೂ, ಅವರು ಫೋನ್ ಮಾಡಿದ್ರು. ಅವರಿಗೆ ಬೇಜಾರಾಗಕತ್ತೈತಂತೆ, ಮನ್ಯಾಗ ಒಂಥರ ಬಣ ಅಂತತವ, ನೀನು ಇಲ್ಲ ಹುಡುಗರು ಇಲ್ಲ, ಕೆಟ್ಟ ಬೇಜಾರಾಗಕತ್ತೈತಿ. ನನಗಂತೂ ಯಾವಾಗ ಬರ್ತೀರ ಅನ್ನಂಗಾಗೈತಿ. ಒಂದು 4 ತಿಂಗಳದಾಗ ಕೇಳು ಒಂಚೂರು ನಿಮ್ಮ ಅವ್ವಾರನ್ನ ಕಳಿಸ್ತಾರನ, ಕಳಿಸಿದ್ರೆ ಚಲೋ ಆಕತಿ ಅಂತ ಅಂದ್ರು. ಓ ಹೌದನ? 3 ಮಕ್ಕಳು ಬೇರೆ, ಒಂದಲ್ಲ ಎರಡಲ್ಲ, ಬಾಣಿತನ ಭಾಳ ಚೆಂದಾಗಿ ಆಗ್ಬೇಕು. ಹಂಗೆ ಅರ್ಧಂಬರ್ಧ ಆದ್ರೆ ಸರಿ ಇರಲ್ಲ. ಒಂಚೂರು ಆಯ್ತು, ಒಂದು 5ರಾಗ ಹೋಗವಂತಿ. ಮನ್ಯಾಗ ಬೇಸರ ಕತ್ಕಾಂತತಿ. ಆದ್ರೆ ಹೇಳು,
ಒಂದು 4-5ರಾಗ ಬರ್ತೇನಂತೆ. ಇರ್ಲಿ ಬಿಡವ, ಹೆಂಗಿದ್ರು ಬಣ್ಣನ ಮಾಡ್ತಾ ಇದಿ. ಒಂದು 4ರಾಗ ಹೊಕ್ಕೇನು ತಗೋರವ. ಬಾಯಿ ಮುಚ್ಕೊಂಡಿರು. ಹಂಗೆ ಸಾದಾ ಸೀದಾ ಅಲ್ಲ. ಬಾಣತನ ಅಂದ್ರೆ ಏನಂತ ಮಾಡಿ 9 ತಿಂಗಳ ಮಟ ಇರ್ತಿದ್ರು ಕೆಲವರು. ಏನ ಮತ್ತು ನೀನು 2 ತಿಂಗಳು ಇರಲಿಲ್ಲ, 1.5 ತಿಂಗಳು ಇರಲಿಲ್ಲ, ನೆಟ್ಟಿಗೆ ಹಂಗೆ ಬಂದೆ ಅಂತಂದು. ಅಂತವ್ರ ಮನೆ ಪರಿಸ್ಥಿತಿ ಹಂಗಿತ್ತವ. ನಮ್ಮ ಅತ್ತಿಗೆ ಏನು ಅನ್ಕೊಂಡ್ರೆ ಸೇರ್ತಿದ್ದಿಲ್ಲ. ಈಗೂ ಸೇರಂಗಲ್ ಬಿಡೋದು, ಇದ್ದಿಲ್ಲ ಈಗೂ ಸೇರೋದಿಲ್ಲ. ಅದಕ್ಕೆ ನನ್ನ ಬಾಳೆ ಹಂಗೆಟ್ಟು ಅದಿಗೆಟ್ಟು ಬಂದೇನಿ. ನಿಂದು ಹಂಗಲ್ಲವ. ನಾನು ಹಂಗ ಎಗಡೆ ಜಪಾನ್ ಮಾಡಕತ್ತೇನಿ. ನಿಮ್ಮ ಅಪ್ಪನು ಅಷ್ಟು ಪ್ರೀತಿಯಿಂದ ನೋಡ್ಕೋತಾನ. ದಿನಾ ಕಿಚ್ಚು ರೆಡಿ ಮಾಡೋದು ಎಲ್ಲ ನಿನ್ನ ಮಕ್ಕಳಿಗೂ ಹೊಲಬಾನ್ ಹಾಕೋದು, ಪ್ರತಿಯೊಂದು ಕಾಸಾಕ ಎಲ್ಲ ನಿಮ್ಮ ಅಪ್ಪನ ತಯಾರು ಮಾಡ್ತಾನೆ. ಇಷ್ಟೆಲ್ಲ ಇರೋ ಹೊತ್ನ್ಯಾಗ ನೀನು ಯಾಕೆ ಹೋಗ್ಬೇಕಂತ ಪಡ್ಕೋತಿ? ತಣ್ಣಗಿದ್ದು ಬಣತನ ಮುಗಿಸ್ಕೊಂಡು ಹೋಗು. ಹೆಣ್ಮಕ್ಳಿಗೆ ವಿಶ್ರಾಂತಿ ಅಂತ ಸಿಗೋದು, ಏನು ಆರಾಮು ಅಂತ ಅನ್ಸೋದು ಈ ಹಡ್ದಾಗ. ಏನು ಅದರಂತ ಆರಾಮ ಯಾವುದಿಲ್ಲ. ಹಡ್ದಾಗ ಚಂದಾಗಿ ಇದ್ದು ಬಣತನ ಮುಗಿಸ್ಕೋಬೇಕು, ಗೊತ್ತನ? ಸುಮ್ಮನಿರುವಲ್ಲ ಅನ್ನಕೋಬೇಡ. ಓ ಶಾಂತ ಕೇಳೋದು ಬರಬರಿ, ಸುಮ್ಮನಿರು. ಇನ್ನೊಂದು 4 ತಿಂಗಳದಾಗ ಹೋಗ್ಬೇಕಂತಿ, ಬೇಡ 5 ತಿಂಗಳ ಮಟ್ಟ ಇದ್ದು ಹೋಗಷ್ಟೇ. ಅದ್ರಾಗ ಏನೈತಿ? ಹಲೋ, ಹೇಳಿ ಪ್ರೀತಮ್. ಅಶ್ವಿನಿ, ಹೇಳ್ತೇನೆ. ಏನಾಯ್ತು? ನಮ್ಮ ತಂಗಿ ಯಾಕೆ ಮನೆಗೆ ಬಂದ್ಲ? ಅದ ಏನಿಲ್ಲ, ಆಕೆಗೆ ಅಷ್ಟು ಅಂಗಡಿ ಒಳಗೆ ಕೆಲಸ ಮಾಡೋದು ಗೊತ್ತಿಲ್ಲ ಪಾಪ. ಅದೊಳಗೆ ಕಷ್ಟ ಆಕೈತಾನ ಅಂತೇಳಿ ನಾನೇ. ಅದಕ್ಕೆ ಹಂಗೆ ಅಂದ್ಬಿಡದ? ಅಶ್ವಿನಿ, ಮಾತಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು. ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನೀನು ಅಂದಿದ್ದು ಒಂದು ಮಾತಿಂದ ನಮ್ಮ ಅವ್ವಗೆ ಎಷ್ಟು ಬೇಜಾರಾಗೈತೆ. ನಮ್ಮ ತಂಗಿ ಹಂಗೆ ಹತ್ಕೊಂತ ಬಂದ್ಲು, ಗೊತ್ತಾ? ಯಾಕೆ ಏನಾತ? ಅಲ್ಲ, ನಾನು ಅಂಥದ್ದು ಅನ್ಬಾರ್ದು. ಏನಂದೆ? ಏನಂದಿ? ಇನ್ನೇನು ಅನ್ಬೇಕು? ಅಂಗಡಿ ಒಳಗೆ ಇನ್ಯಾವತ್ತು ಜೀವನದಾಗ ಕಾಲು ಇಡಬೇಡ್ದು, ಇಡ್ಕೂಡ್ದು, ನೀ ಇಲ್ಲಿ ಬರ್ಕೂಡ್ದು ಅಂತ ಏನೇನು ಅಂದಿ ಅಂತಲ್ಲ. ಅಲ್ಲ, ಅನ್ನ ಮಾತಾದು. ಆಕೆ ಯಾರು ಹೊರಗೆ ನಿಕ್ಕ ಬೇರೆದಕ್ಕೆ ಆಕಿ ಹೇಳಂಗಾರ ನೋಡೋಣ. ನೀನು ಅವಮಾನ ಮಾಡಿದ್ದು ಒಂಥರ ಕೆಟ್ಟ ಅನ್ಸಂಗಿಲ್ಲ. ಅದು ಒಂಥರ ಹೆಂಗದು? ಯಾರೋ ಕಂಡೋರಿಗೆ ಮಾತಾಡ್ದಂಗೆ ಮಾತಾಡಿದ್ರೆ ಏನದ ಅರ್ಥ? ಶತ್ರುಗಳಿಗೂ ಯಾರೂ ಹಂಗೆ ಮಾತಾಡಲ್ಲ. ಅಂಥದ್ರಾಗ ನೀನು ಹೋಗಿ ಈಕಿಗೆ ಹಂಗೆ ಮಾತಾಡಿಯಲ್ಲ, ಯಾಕೆ ಒಂಥರ ಸರಿ ಅನ್ನಿಸ್ಲಿಲ್ಲ ಅಶ್ವಿನಿ. ನಂಗೆ ಇದು ಕೇಳಿ ಭಾಳ ಬೇಜಾರಾತು. ನೀನು ಆದರೂ ಹಾಗೆಲ್ಲ ಮಾತಾಡಬಾರ್ದಾಗಿತ್ತು. ಪಾಪ ಆಕಿಗೆ ಎಷ್ಟು ಬೇಜಾರಾಗಿತ್ತು ಗೊತ್ತನ? ಅಲ್ಲ ಪ್ರೀತಮ್, ಆಕೆ ಏನು ಮಾಡಿದ್ಲು ಅಂತ ಗೊತ್ತಾತ ನಿಮ್ಗೆ? ಆಕೆ ಹೇಳಿದ್ಲ? ಅಲ್ಲ, ನೀವು ಗೊತ್ತಾದ್ರೆ ನೀವೇ ಅಂತೀರಿ. ಗೊತ್ತಾಗಕ್ಕೆ ಏನೈತಿ? ಹೇಳಿದ್ಲು, ಏನೇನಾಯ್ತು ಎತ್ತ ಎಲ್ಲ ಹೇಳಿದ್ಲು. ಆಕೇನು ಮುಚ್ಚಿಟ್ಟಿಲ್ಲ, ಎಲ್ಲ ಹೇಳಿದ್ಲು. ಆತು, ತಿಳಿಲಾರ್ದ ಏನೋ ಒಂದು ಆಗಿರ್ತೈತಿ. ಅಷ್ಟಕ್ಕೆ ತೀರ ಮನುಷ್ಯ ಹಂಗೆ ಮಾಡಕ್ಕೆ ಹೋಗ್ಬಾರ್ದು ಅಶ್ವಿನಿ. ಎಷ್ಟೇ ಆದ್ರೂ ಆಕಿ ನಿನಗಿಂತ ಸಣ್ಣಕ್ಕಿ. ಅದರ ತಲೆಗಾಯ್ತೋ ಇಲ್ಲೋ? ಪ್ರೀತಮ್, ನಾನೇನು ಅಕ್ಕಿಗಿಂತ ದೊಡ್ಡಕ್ಕೇನಲ್ಲ. ಏನು ಇನ್ಫ್ಯಾಕ್ಟ್ ನಾನು ಅವಳಿಗೆ ಏನು ಅಂದಿದ್ದಿಲ್ಲ. ನೀವು ಮಾತಾಡ್ತಿರೋದು ಪ್ರೀತಮ್ ಯಾಕೋ ಸರಿ ಇಲ್ಲ. ಹೆಂಗದು ಮಾತಾಡೋದು? ಅಂದರೆ ನಿಮ್ಮ ತಂಗಿ ಮಾಡಿದ್ದು ಸರಿ, ನಾನು ಅಂದಿದ್ದು ಒಂದೇ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತಲ್ಲ. ಏನು ಪ್ರೀತಮ್ ನೀವು ಹಿಂಗೆ ಮಾತಾಡ್ತೀರಿ? ಅಲ್ಲ, ನೀವು ಹಿಂಗೆ ಅರ್ಥ ಮಾಡ್ಕೊಳ್ದಂಗೆ ಈ ರೀತಿ ಮಾತಾಡ್ತೀರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ರೀತಮ್. ನಿಜ ನಂಗೊಂಥರ ಬೇಜಾರಾಗತ್ತೈತೆ ಪ್ರೀತಮ್. ಯಾಕೆ ನೀವು ಹಿಂಗಿರ್ಲಿಲ್ಲಪ್ಪ, ಇವತ್ತು ಯಾಕೋ ಭಾಳ ಮಾತಾಡ್ತಾ ಇದ್ದೀರಿ. ಭಾಳ ಬೇಜಾರಾಯ್ತು ನನಗೂ. ಪ್ರೀತಮ್, ನೀವು ಪೂರ್ತಿ ವಿಚಾರ ತಿಳ್ಕೊಂಡು ಮಾತಾಡ್ರಿ. ನಿಮ್ಗೆ ಹಂಗೇನೋ ಡೌಟ್ ಇದ್ರೆ ಸೀದಾ ಮನೆಗೆ ಬರ್ರಿ, ನಾ ಮಾತಾಡ್ತೀನಿ ನಿಮ್ಮ ಹತ್ರ. ನನಗೇನಿದು ಇಲ್ಲ, ಬರ್ರಿ ಇದ್ರಿಗೆ ಬರ್ರಿ. ನಾನು ಫೋನ್ನಾಗ ಏನೂ ಮಾತಾಡಕ್ಕೆ ತಯಾರಿಲ್ಲ. ಫೋನ್ ಇಡ್ರಿ. ಓಹೋ, ಮನೆಗೆ ಹೋಗಿ ಏನಾರು ಉಲ್ಟಾ ಸೀದಾ ಹೇಳಿಲ್ಲ ಏನಪ್ಪ. ಬರಲಿ, ಇವತ್ತು ಗ್ರಾಚಾರ ಬಿಡಿಸೇ ಕಳಿಸ್ತೀನಿ. ಇನ್ನೊಂದು ಸಲ ಯಾವತ್ತೂ ಆಕೆ ಮಾತು ನಂಬಾರ್ದು. ಆ ರೀತಿ ಮಾಡೇ ಕಳಿಸ್ತೀನಿ. ಏನಂತ ಅಂದ್ಕೊಂಡಾರ?